ಶಿಕ್ಷಕ ನಮಸ್ಕಾರ. ಏನು ಸರಿಸುಮಾರು 12 ದಿನಗಳಿಂದ ಏನು ಇವರ ಪರವಾಗಿ ಒಂದಷ್ಟು ರಾಜಕೀಯ ದೊಂಬರಾಟಗಳಾಗ್ತಿದೆ ಅಂತ ಕೂಡ ನಾನು ಹೇಳಿದೆ ನಿಮಗೆ. ನಾನು ಹೇಳ್ತೀನಿ ಕೇಳ್ರಿ ಒಂದಷ್ಟು ಸ್ಟೋರಿನ. ಇಡೀ ರಾಜ್ಯ ನಾಚಿಕೆಗೇಡು, ಇಡೀ ರಾಜ್ಯ ನಾಚಿಕೆಗೇಡು ಅಂತ ಮಾಡುವಂತ ಒಂದು ಕ್ಷೇತ್ರ ಇವತ್ತು ರಾಜಕೀಯ ಧುರೀಣರ ಕ್ಷೇತ್ರವಾಗಿ ಇರುವಂತದ್ದು ಬಹಳ ಬೇಜಾರಾದ ಸಂಗತಿ. ಇಷ್ಟು ಜನ ಹೆಣ್ಮಕ್ಳು 12 ದಿನದಿಂದ ಮನೆ ಮಠ ಬಿಟ್ಟು, ಮಕ್ಕಳು ಬಿಟ್ಟು, ಫ್ಯಾಮಿಲಿ ಬಿಟ್ಟು ಪ್ರತಿದಿನ ಇಲ್ಲಿ ನಿಂತ್ಕೋತಾರೆ. ಒಂದ್ ನಿಮಿಷ ರಮ್ಮ, ಒಂದ್ ನಿಮಿಷ ರೀ. ಒಂದ್ ಸ್ವಲ್ಪ ವೇದ ಉಪನಿಷತ್ತುಗಳನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ಇವ್ರಿಗೇನ ಮಾನ ಮರ್ಯಾದೆ ಇದ್ರೆ, ಇವ್ರಿಗೇನ ಮಾನ ಮರ್ಯಾದೆ ಇದೆಯನ್ರಿ ರಾಜ್ಯ ಸರ್ಕಾರಗಳಿಗೆ, ಸರ್ಕಾರದ ಅಧೀನರಾಗಿ ಕೆಲಸ ಮಾಡುವಂತ, ಆಡಳಿತ ಪಕ್ಷದ ಅಧೀನರಾಗಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಇಲ್ಲಿ ಒಂದ್ ತಿಳ್ಕೊಳ್ಳಿ, ಒಳಗಡೆ ಇರೋಂತ ನಿಮ್ಗೆಲ್ಲ ಚಿತ್ರಣ ಕೂಡ ತೋರಿಸ್ತೀನಿ. ಜೀಪ್ಗಳು ಬಿದ್ದಿದೆ, ಕೆಟ್ಟು ನಿಂತ ಜೀಪ್ಗಳು, ಅಧಿಕಾರಿಗಳು ದೌಲತ್ತಾಗಿ ಓಡಾಡದಂತ ಜೀಪ್ಗಳು ಬಿದ್ದಿದೆ. ಇವ್ರ ಯೋಗ್ಯತೆ, ಅದನ್ನ ಟೆಂಡರ್ ಪ್ರಕ್ರಿಯೆ ಮಾಡಕ್ ಯೋಗ್ಯತೆ ಇಲ್ಲದಂತ ರೇಷ್ಮೆ ಕಾರ್ಖಾನೆಯ ಅಧಿಕಾರಿಗಳು, MDಗಳು, ಆಯ್ತಾ, ಮ್ಯಾನೇಜಿಂಗ್ ಡೈರೆಕ್ಟರ್. ನೋಡ್ರಿ, ಇಷ್ಟು ಜನ ಪಾಪ ಅವರು ಸಂಬಳ ಇಲ್ದೇನೆ ಇಷ್ಟು ದಿನ ಅವ್ರ ಮನೆಗೆ ಜೀವನ ಇಲ್ದೇನೆ ಕೂತಿದ್ರಲ್ಲ, ಅದೇ ಜನರಲ್ ಮ್ಯಾನೇಜರ್ ಅಂತ ಅನ್ನಿಸ್ಕೊಳ್ಳೋ ವ್ಯಕ್ತಿಗೆ ಸಂಬಳ ಕೊಡಲ್ವಾ ಸರ್? ನಿಮ್ಮ ಮ್ಯಾನೇಜರ್ ಸಂಬಳ ಬರಲ್ವಾ? ಬರುತ್ತೆ, ಆಯ್ತಾ. ಆ ತರ ಒಂದು ಚಲುವಾಗಿ ಇದ್ರೆ ನೀವಿಲ್ದೇನೆ ಹೆಂಗ್ರಿ ಬರ್ತಾರೆ ಮ್ಯಾನೇಜರು? ಆಯ್ತಾ, ಅವ್ರು ರಿಸೈನ್ ಮಾಡ್ಬೋದಾಯ್ತಲ್ಲ. ನೋಡಿ, ಅವ್ರ ಹೆಂಡತಿ ಮಕ್ಕಳು ಉಳ್ಕೊಬೋದು, ಬೇರೆಯವ್ರ ಹೆಂಡತಿ ಮಕ್ಕಳೆಲ್ಲ ಬಿದಿಗೆ ಬರ್ಬೇಕಾ? ನೋಡಿ, ಇವ್ರಿಗೆ ಸಂಬಳ ಇಲ್ಲ, ಅವ್ರಿಗೆ ಸಂಬಳ ಬರುತ್ತೆ. ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ, ಜನರಲ್ ಮ್ಯಾನೇಜರ್ಗೆ, MDಗೆ ಯಾವ ಹೊಣೆ ಬರೀ? ಒಂದ್ ತಿಳ್ಕೊಳ್ಳಿ, ಇಲ್ಲಿ ಬರೋ ಅಂತ ಕಲ್ಲಿದ್ಲು ಏನು 12 ವೀಲು ಬರೋ ಅಂತ ದೊಡ್ಡ ದೊಡ್ಡ ಲಾರಿಗಳನ್ನ ಕಟ್ ಮಾಡಕ್ ಆಗದಿರೋಂಥ ಜಾಗದಲ್ಲಿ ಇವ್ರು ಕ್ರೀಡಾಂಗಣ ಮಾಡಕ್ ಹೊರಟಿದ್ದಾರೆ. ಆಯ್ತಾ, ಅದಕ್ಕೆ ಅದು ಒಂದಷ್ಟು ರಾಜಕೀಯ ಬೆಳವಣಿಗೆಗಳು. ಆಯ್ತಾ, ಅಗೋರಾತ್ರಿ ಧರಣಿ ಮಾಡಿದಂತಹ ತೋಟದಪ್ಪ ಬಸವರಾಜ್ ಅವರು, ಅರ್ಜುನ್ ಅವರು ಇಲ್ಲಿ ಕೂಡ ಇದ್ದಾರೆ ಆಲ್ರೆಡಿ. ಈಗ ಒಂದು ಈ ವಿಚಾರ ನಿಜವಾಗ್ಲೂ ಶೇಮ್ ಆಗ್ಬಾರ್ದೇನ್ರಿ ನಮ್ಮ ನರಸೀಪುರ ಒಂದು ಕ್ಷೇತ್ರಕ್ಕೆ ಶೇಮ್. ಯಾಕೆಂದ್ರೆ ಒಂದ್ ಕಡೆ ಜಿಲ್ಲಾ ಉಸ್ತುವಾರಿಗಳು ಗೆದ್ದಂತಹ ಕ್ಷೇತ್ರ, ಇನ್ನೊಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿಗಳಿರೋಂಥ ಕ್ಷೇತ್ರ. ಆಯ್ತಾ, ಈ ಕ್ಷೇತ್ರದಲ್ಲಿ ಈ ಹಣೆಬರ ಕಾರ್ಮಿಕರಿಗಾದ್ರೆ ಇನ್ನು ಉತ್ತರ ಕರ್ನಾಟಕ ಕಡೆ ಏನ್ರಿ ಕತೆ? ಆಯ್ತಾ, ಒಂದ್ ಕಡೆ ಒಬ್ಬ MLA, ಮಹಿಳಾ MLA ಅವ್ರ ಕ್ಷೇತ್ರದಲ್ಲಿ ರೈತರು ಬೆಳೆದಂತಹ ಗಂಧದ ಮರಗಳನ್ನ ಕಡಿತಾರೆ. ಏನ್ ಹೇಳಿ, ಗಂಧದ ಮರಗಳನ್ನ ಕಡಿತಾರೆ. ಅದು ಎಲ್ಲಾ ಮಾಧ್ಯಮದಲ್ಲಿ ಬಂತು. ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಅರಣ್ಯ ಇಲಾಖೆಯವರು, ಅರಣ್ಯ ಸಚಿವರು, ಅಧಿಕಾರಿಗಳು ಇದನ್ನ ಬಿಡ್ತಾರೇನ್ರಿ ನಿಜವಲ್ಲೂ? ಅಲ್ಲ, ಗಂಧದ ಮರನೇ ಬಿಡ್ಲಿಲ್ಲ ಅಂತಂದ್ರೆ ಇಲ್ಲಿರೋ ಮರಗಳನ್ನ ಬಿಡ್ತಾರ ಇವರು? ತಾವೇ ನೋಡ್ತಾ ಇದ್ದೀರಾ 12 ದಿನದ ಅಗೋರಾತ್ರಿ ಧರಣಿ ಯಾವ ಮಟ್ಟಕ್ಕಾಗಿದೆ ಲೆಕ್ಕ ಹಾಕೊಳ್ಳಿ. ಮ್ಯಾನೇಜರ್ ಸಂಬಳ ಬರುತ್ತೆ, ರಾಜ್ಯದ MD ಏನು ಈ ಒಂದು ಸಂಸ್ಥೆ MD ಸಂಬಳ ಬರುತ್ತೆ. ಈ ಹೆಣ್ಮಕ್ಳು ಸಂಬಳ ಕೊಡ್ತೀರಾ? ಸಂಬಳ ಕೊಡ್ತೀರೇನ್ರಿ ಹೆಣ್ಮಕ್ಳು? ರೇ ಗಾರ್ಡ್, ಈಗ ಅಷ್ಟು 12 ದಿನ ಗಾರ್ಡ್ ಇದಾರಲ್ಲ ಇಲ್ಲಿ, ಸೂಪರ್ವೈಸರ್ ಗಾರ್ಡ್ ಆಗಿರ್ಬೋದು ಅಥವಾ ಒಬ್ರು ಸೆಕ್ಯೂರಿಟಿ ಗಾರ್ಡು, ಅವರು ಸಂಬಳ ಬರುತ್ತೆ. ಈ ಹೆಣ್ಮಕ್ಳು ಸಂಬಳ ಇಲ್ಲ. ನಿಮ್ ಯೋಗ್ಯತೆಗಳ ಇಡೀ ರಾಜ್ಯ ನೋಡ್ತಾ ಇಲ್ವಾ? ಮುಂದಿನ ದಿನಗಳಲ್ಲಿ ಚುನಾವಣೆ ಇದೆ, ಮರಿಬಾರ್ದು. ಮುಂದಿನ ದಿನಗಳಲ್ಲಿ ಚುನಾವಣೆ ಇದೆ, ಬರ್ತಾ ಇರೋದು ಜಿಲ್ಲಾ ಪಂಚಾಯತ್ ಚುನಾವಣೆ. ಈಗ ನಿನ್ನೆ ಕೂಡ ಸುದ್ದಿ ಮಾಡಿದೆ, ಮದ್ದೂರಲ್ಲಿ ಗ್ರಾಮ ಪಂಚಾಯತಿಗಳನ್ನ ನೀವು ನಗರೀಕರಣ ಮಾಡ್ತಾ ಇದ್ದೀರಾ. ಜನ ಏನ್ ದಡ್ರ? ನಿಮಗೆ ಬುದ್ಧಿ ಕಲಿಸ್ತಾರೆ. ಅದು ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ಈ ರಾಜಕೀಯ ಪಕ್ಷ ಆ ರಾಜಕೀಯ ಹೆಸರಿಸೋದು, ಅದಕ್ಕೆ ಇದಕ್ಕೆ ಹೆಸರದಲ್ಲ. ರಾಜ್ಯ ನಾಯಕರು ಬಂದಿದ ತಕ್ಷಣ ನಿಮ್ಗೆ ಇನ್ನೂ ಬೆಂಬಲ ಸಿಗುತ್ತೆ ಅನ್ಕೊಂಡಿರ್ಬೋದು. ಅದು ರಾಜಕೀಯ ಕೆಸರಾಟ ಆಗುತ್ತೆ ಹೊರತು ಬೆಂಬಲ ಅಲ್ಲ. ಅಟ್ಲೀಸ್ಟ್ ಒಂದು ರಾಜಮನೆತನ ಇರುವಂತ ಒಂದು ಫೋಟೋಕಾರ್ ಇವ್ರು ಬೆಲೆ ಕೊಡದೇನೆ ನಾಚಿಕೆ ಆಗ್ಬೇಕ್ರಿ ನಿಜವಲ್ಲ. ನರಸೀಪುರದಲ್ಲಿ ಈ ತರ, ತಿರುಮಕೂಳು ನರಸೀಪುರ ಕುಂಭಮೇಳ ಫೇಮಸ್ ಆಗಿತ್ತು. ಈ ತರ ಕಾರ್ಮಿಕರ ಹಿತಾಸಕ್ತಿ ಇಲ್ದಿರೋಂತ ಒಂದು ಇರೋಂತ ಒಂದು ವೈಖರಿ ನೋಡಿದ್ರೆ, ರೇಷ್ಮೆ ಇಲಾಖೆಯ ವೈಖರಿ ನೋಡಿದ್ರೆ, ಒಬ್ರು ನೋಡಿ ಇಷ್ಟು ಜನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಕೂಡ ಒಬ್ರು ಆರೋಗ್ಯ ಅಧಿಕಾರಿ ಇಲ್ಲ, ಒಂದು ಆಂಬುಲೆನ್ಸ್ ಇಲ್ಲ. ಅಧಿಕಾರಿ ಕೇಳಿದ್ರೆ ತಾತ್ಸಾರ ಮನೋಭಾವ. ಆದ್ಮೇಲೆ ನೋಡೋಣ, ಅದೇ ನಿಮ್ಮ ಕುಟುಂಬದ ಯಾರನ್ನ ಒಂದು ಹೆಣ್ಮಕ್ಳು ಇಲ್ಲಿ ಕೆಲ್ಸಕ್ಕೆ ಬಂದಿದ್ರೆ ಇಲ್ಲ, ನೀವೆಲ್ಲ ಬೇಕಾದಂಗೆಲ್ಲ ಒಡೆದು ಮಡಗಿರ್ತೀರಲ್ಲ, ಹಾಗಾಗಿ ಅದಕ್ಕೆ ನಿಮ್ಗೆ ಚಿಂತೆ ಇಲ್ಲ. ತಾವೇ ನೋಡ್ತಾ ಇದ್ದೀರಾ, ನಿಜವಲ್ಲೂ ನಿಮಗೆ ನಾಚಿಕೆಗೇಡು. ತಾಲೂಕು ಆಡಳಿತ, ಜಿಲ್ಲಾಡಳಿತ, ಹಾಗೇನೆ ರಾಜ್ಯದ ಅಧಿಕಾರ ಚುಕ್ಕಾಣಿಯಲ್ಲಿರುವಂತ ರಾಜಕೀಯ ಧುರೀಣರು ನೀವು ಇಲ್ಲಿ ಇಟ್ಕೊಂಡು ಇದೊಂದು ನಿಮ್ಮ ಪ್ರತಿಷ್ಠಿತ ಕಣವಾಗಿರೋದ ರಾಜಕೀಯದಲ್ಲಿ ಮಾಡ್ಕೊಳ್ರಿ ನಿಮ್ಮ ಪ್ರತಿಷ್ಠಿತ ಕಣಗಳನ್ನ. ಆಯ್ತಾ,
ಈ ಅಮಾಯಕ ಕಾರ್ಮಿಕರ ವಿರುದ್ಧವಾಗೆಲ್ಲ ನೀವು ಮಾಡುವಂಥದ್ದು ನಿಮ್ಮ ಪ್ರತಿಷ್ಠೆಗಳನ್ನ. ಎಲ್ಲೋ ನಾವು ಸೋತ್ಬಿಟ್ಟೇನ ಒಂದು ಮನವಿ ಪತ್ರ ವಾಪಸ್ ತಗೊಂಡ್ಬಿಟ್ರೆ ಇವರ ಜಯ ಅಂತ ಇನ್ನೊಂದು ಪಕ್ಷಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಾರೆ. ಯಾವ ಪಕ್ಷಕ್ಕೂ ಕೂಡ ಅವ್ರು ಓಟ್ ಹಾಕಲ್ಲ. ನಿಮ್ಮ ಯೋಗ್ಯತೆ ನೋಡಿ ಓಟ್ ಹಾಕುವಂಥದ್ದು. ಹಾಗಾಗಿ ಆಯ್ತು ಕೂಗಿ ಕೂಗಿ ನಿಮ್ದೇನ್ ಘೋಷಣೆ ಇದೆ ಕೂಗಿ. ನೋಡಿ ಇವತ್ತು ನರಸೀಪುರ ಧಾರ್ಮಿಕ ಹಾಗಾಗಿ ಇಟ್ಕೊಳ್ಳಿ ಅದನ್ನೇ ಇಟ್ಕೊಳ್ಳಿ. ನೋಡಿ 12 ದಿನ ಆಯ್ತು ರೀ. ಅಲ್ಲ 12 ದಿನ ಆಯ್ತು. 12 ದಿನದಿಂದ ಎಷ್ಟು ಲಾಸು. ಯಾಕೆ ಹಾಗಾಗಿ ನೋಡಿ ಅಲ್ಲಿ ಕಟ್ಟಿ ಆ ಕಡೆಗ ನೋಡಿ 12 ದಿನದಿಂದ ಸೆಕ್ಯೂರಿಟಿ ಗಾರ್ಡ್ ಸಂಬಳ ಬರ್ತಾ ಇದೆ, ಇಲ್ಲಿನ ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ. ಕಾರಣ ಏನು? ಸ್ಟ್ರೈಕ್ ಮಾಡ್ತಾವ್ರೆ. ಆದರೆ ಒಳಗಡೆ ಜನರಲ್ ಮ್ಯಾನೇಜರ್ ಸಂಬಳ ಬರುತ್ತೆ. ಆಯ್ತು, ಅವ್ರಿಗೆ ಗೊತ್ತಿದೆ ಎಷ್ಟು ಜನ ಮಾಡ್ಕೊಳ್ಳಿ, ಜಯ ನಮ್ಮದೇ ಅಂತ. MD ಅವರು ನಿಮ್ಗೆ ಸಂಬಳ ಬರುತ್ತೆ, ಈ ಹೆಣ್ಮಕ್ಳಿಗೆ ಸಂಬಳ ಬರುತ್ತಾ? ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ IB ಕೂಡ ಇದೆ. ಈ IBನ ಇನ್ನೂ ಬಹಳ ಚೆನ್ನಾಗಿ ಇಟ್ಕೊಂಡ್ರ ಮಾತ್ರ. ಆಯ್ತಾ, ಮೂಲಭೂತ ಸೌಕರ್ಯಗಳು ಕೊಡದಿರಂತ IB. ಹಾಗೇನೆ ನೋಡಿ ಇಲ್ಲಿ ಹೆಣ್ಮಕ್ಳು ಪಾಪ ನೋಡಿ, ಆಗ್ಲೇ ನಿಮ್ಗೆ ಹೇಳಿದೆ ಏನಂತ, ಅಧಿಕಾರಿಗಳು ಬಳಸ್ತಂತ ಕಾರು ಜೀಪು ತುಕ್ಕಿಡಿತಾ ಇದೆ. ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಸಣ್ಣ ವೈರ್ ಏನನ್ನ ಪ್ರಾಬ್ಲಮ್ ಆಗಿ ಗಾಡಿ ಓಡಲಿಲ್ಲ ಅಂತಂದ್ರೆ ಸರ್ಕಾರಿ ಒಡೆತಂದ ಜೀಪ್ಗಳನ್ನ ಬಳಸಕ್ಕೆ ಯೋಗ್ಯತೆ ಇಲ್ಲ ನಿಮಗೆ, ರಿಪೇರಿ ಮಾಡಿಸ್ಕೊಳಕ್ ಯೋಗ್ಯತೆ ಇಲ್ಲ, ಅದನ್ನ ಮಾರಕ್ಕೂ ಯೋಗ್ಯತೆ ಇಲ್ಲ ನಿಮಗೆ.
ನೋಡಿ ಈ ಹೆಣ್ಮಕ್ಳು, ವಯಸ್ಸಾದವರ ಹೆಣ್ಮಕ್ಳು. ಅಮ್ಮ ನಿಮಗೆ ಎಷ್ಟು ವರ್ಷ ಸರ್ವಿಸ್ ಆಯ್ತು? 4 ವರ್ಷ ಆಗಿದೆ. ಆದ್ರೂ ಕೂಡ ಬರ್ತಾ ಇದ್ದೀರಾ? ಹಾಂ ಹಾಂ ಹಾಂ. ಅವಾಗ ನಿಮ್ಮ ಸಂಬಳ ಎಷ್ಟು ಬರ್ತಿದ್ದಮ್ಮ ಸ್ಟಾರ್ಟಿಂಗು? ಹಾಂ, 200 ರೂಪಾಯಿ. ಹಾಂ ಹಾಂ ಹಾಂ. ಈಗ ಎಷ್ಟು ಬರ್ತಾ ಇದೆಯಮ್ಮ? 15,000. ESPF ಎಲ್ಲ ಸಿಗುತ್ತಾ? ಓಕೆ ಓಕೆ. ಅರ್ಧನಾರ ಕರೆಕ್ಟಾಗಿ ಕಟ್ತಾವ್ರ ತಾನೆ ESPF ಅನ್ನೋರು ನೋಡ್ಕೊಂಡಿದ್ದೀರಾ? ಹಾಂ ಓಕೆ ಓಕೆ. ಹಾಗಾಗಿ ನೋಡಿ ಅಲ್ಲಿ ಜೀಪ್ಗಳು ಬಿದ್ದಿದೆ. ಆ ಜೀಪ್ಗಳಿಗೆ ತೂಕ ಹಾಕಕ್ಕೆ ಯೋಗ್ಯತೆ ಇಲ್ದಿರೋಂಥವ್ರು ಅಧಿಕಾರಿಗಳು. ಹಾಂ, ನೀವು ಉದ್ಧಾರ ಮಾಡ್ತೀರೇನ್ರಿ? ಐ ಬಿ ಕತೆಗಳು ಒಳಗಡೆ ನೋಡಿದಿರಾ? ಮೂಲಭೂತ ಸೌಕರ್ಯ ಕೊಡ್ತೀರಾ ನೀವು? ಹಾಂ, ಯಾರೂ ಬರಬಾರ್ದು ಅಂತ 4 ಜನ ಸೆಕ್ಯೂರಿಟಿ ಇಟ್ಕೊಂಡಿದ್ದೀರ. ಯಾಕೆ ಅರ್ಥ ಆಗ್ತಿಲ್ಲ. 4 ಜನ ಸೆಕ್ಯೂರಿಟಿ. ಇಲ್ಲಿ ನೋಡಿ, ಇಲ್ಲಿ ಎಲ್ ಶೇಪಲ್ಲಿ ಕಲ್ನೆಟ್ಟವ್ರು ಇಲ್ಲಿ ಈ ಇಷ್ಟು ಏನು ನೋಡ್ತಾ ಇದ್ದೀರಾ, ಎಲ್ ಶೇಪಲ್ಲಿ ಇಷ್ಟು ಕ್ರೀಡಾಂಗಣ ಮಾಡೋಕ್ಕೆ ಹೊರಟಿರುವಂಥದ್ದು. ಪ್ರತಿಷ್ಠಾ ಕ್ರೀಡಾಂಗಣ ಇದು. ಬರೀ ಕ್ರೀಡಾಂಗಣ ಅಲ್ಲ, ಇದು ಪ್ರತಿಷ್ಠಾ ಕ್ರೀಡಾಂಗಣ ಮಾಡಕ್ಕೆ ಹೊರಟಿರುವಂಥದ್ದು. ನೋಡಿ ಅಲ್ಲಿ ಗಾಡಿ ನಿಲ್ಸಕ್ಕೆ, ನೋಡಿ ಅವರು ಎಂಪ್ಲಾಯಿಗಳು ಗಾಡಿ ನಿಲ್ಸಕ್ಕೆ ಇರೋಂಥ ಸ್ಥಿತಿ ಯಾವ ಥರ ನೋಡಿ, ಎಲ್ಲ ಒಡೆದೋಗಿದೆ. ಅದು ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಶೌಚಾಲಯ ಹೆಂಗಿದೆ ಗೊತ್ತಿಲ್ಲ ಹೆಣ್ಮಕ್ಳದ್ದು ಪಾಪ ಇಲ್ಲಿ. ಸರ್ ಅಮ್ಮ, ಶೌಚಾಲಯ ವ್ಯವಸ್ಥೆ ಚೆನ್ನಾಗಿದೆಯಾ? ನಿಜ ಅಲ್ಲ, ನಿಮ್ಗೆ ಏನು ಹೇಳಿದ್ರು ನಿಮ್ಮ ಸ್ಟ್ರೈಕ್ ಅಂತೂ ವಾಪಸ್ ಆಳಲ್ಲ ಅವರು. ಭಾಳ ಕಷ್ಟ ಇದೆ. ಚೆನ್ನಾಗಿದೆ. ಮೂಲಭೂತ ನೀರಿನ ವ್ಯವಸ್ಥೆ ಕುಡಿಯೋದಕ್ಕೆ ಚೆನ್ನಾಗಿದೆ. ಹಾಂ, ಇದು ನಿಮಗೆ ಊಟದ ವ್ಯವಸ್ಥೆ? ಕ್ಯಾಂಟೀನ್ ಇಲ್ಲ. ಅಲ್ಲ, ಕೇಳೋ ಗೋಜ್ಗೂ ಹೋಗಲ್ಲ ಬಿಡಿ, ಕ್ಯಾಂಟೀನ್ ಕೇಳಲ್ಲ. ಯಾಕೆಂದ್ರೆ ಕೇಳಿದ್ರೆ ಕತೆಗಳು ಬೇರೆ ಬೇರೆ ಆಗ್ತದೆ. ಎಲ್ಲ ಟೆಂಡರ್ ಬೇಸ್ ಮೇಲೆ ಕೆಲಸ ಮಾಡ್ತಿರೋದು. ಯಾರು ಸರ್ಕಾರಿ ನೌಕರಲ್ಲ. ಸರ್ಕಾರಿ ನೌಕರಂತಿರೋರು ಜನರಲ್ ಮ್ಯಾನೇಜರು, MDಗಳು, ಅವ್ರಿಗೆ ಸರ್ಕಾರಿ ಸಂಬಳಗಳು ಕೊಡ್ತಾರಂಥದ್ದು. ನೋಡಿ ಇಲ್ಲಿ ಇರೋಂಥದ್ದು, ಇಲ್ಲಿ ಹೆಣ್ಮಕ್ಳು ಅವರ ಕೆಲಸ ಕಾರ್ಯ ಬಿಟ್ಟು ಈ ಒಂದು ಹೋರಾಟದಲ್ಲಿ ನಿರತರಾಗಿರೋಂಥದ್ದು. ಒಬ್ರು ಗಾರ್ಡ್ಗಿರೋಂಥ ಬೆಲೆ ಕೂಡ ಈ ಕಾರ್ಮಿಕರಿಗಿಲ್ಲ ಅಂದ್ರೆ ಏನ್ರಿ ಮಾಡ್ತಿದ್ರಿ? ರಾಜ್ಯ ಕಾರ್ಮಿಕರ ಸಂಘಟನೆಗಳೇ ಏನ್ ಮಾಡ್ತಾ ಇದೀರಾ ನೀವು? ಎಲ್ರಿ ಇದ್ದೀರಾ? ಸೋಕಾಲ್ಡ್ ರಾಜ್ಯ ಕಾರ್ಮಿಕರ ಸಂಘಟನೆಗಳ ಮಾಡ್ಕೊಂಡಿದ್ದೀರಲ್ಲ ನೀವು. ಯಾರನ್ನ ಕಾರ್ಮಿಕ ಸಂಘಟನೆ ಬಂದಿದ್ರಮ್ಮ? ಗೊತ್ತಿಲ್ಲ. ಎಸ್. ಹಾಗಾಗಿ ಆಮೇಲೆ ಹಸಿರುವಾದಿಗಳು ಕೂಡ ಬಂದಿದ್ರು ಪಾಪ. ರಾಜ್ಯ ಹಸಿರುವಾದಿಗಳು ಕೂಡ ಬಂದಿದ್ರು. ಅವ್ರಿಗೂ ಕಿಮ್ಮತ್ತಿಲ್ಲ. ತಾವೇನು ನೋಡ್ತಾ ಇದ್ದೀರಾ? ಇಲ್ಲಿ ಇದು ಫ್ಯಾಕ್ಟ್ರಿ ಒಳಗಡೆ ಇರೋಂಥ ಹೊರಾಂಗಣ. ಹಾಗೇನೆ ಇಲ್ಲಿ ಕಲ್ನೆಟ್ಟಿದ್ರಲ್ಲ ನೋಡಿ, ಇಲ್ಲಿ ಈ ಭಾಗ ನಾನು ನಿಂತಿದ್ದೀನಲ್ಲ, ಈ ಭಾಗದಿಂದ ಇಷ್ಟು ಕೂಡ ಫ್ಯಾಕ್ಟ್ರಿ ಅರ್ಧ ಭಾಗ ಅಂತಲೇ ಹೇಳ್ಬೋದು ಬೇಕಾರೆ. ಆ ಅರ್ಧ ಭಾಗ ಎಲ್ ಶೇಪಲ್ಲಿ ತಗೊಂಡು ಇವರು ಕ್ರೀಡಾಂಗಣ ಮಾಡಿಕೊಟ್ಟಿರೋದು. ಇಷ್ಟು ಮರಗಳ ಮಾರಣ ಹೋಮ, ಇಷ್ಟು ಮರಗಳ 100 ವರ್ಷಗಳ ಮರಗಳ ಮಾರಣ ಹೋಮ ಆಗುವಂಥದ್ದು. ಹಾಗೇನೆ ನೋಡಿ ಯಾವ ಥರ ಕೊಂಪೆ ಆಗಿದೆ ನೋಡಿ, ಅದನ್ನ ರೆಡಿ ಮಾಡಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ದಿರೋಂಥವ್ರು. ಇರೋಂಥ ವೆಹಿಕಲ್ಗಳು ಏನು ಸೋಕಾಲ್ಡ್ ಅಧಿಕಾರಿಗಳು, ಆ ಸೋಕಾಲ್ಡ್ ಅಧಿಕಾರಿಗಳನ್ನ ವೆಹಿಕಲ್ನ ಒಂದು ಚೂರನ್ನ ಪ್ರಾಬ್ಲಮ್ ಆದರೆ ಅದನ್ನ ಬಿಟ್ಟಿರೋಂಥದ್ದು. ಎಷ್ಟು ಬೆಲೆ ಬಾಳೋ ವೆಹಿಕಲ್ಗಳು ಇದೆಲ್ಲ. ನಿಮ್ಮ ಯೋಗ್ಯತೆಗೆ ಹರಾಜಾಕೊಳ್ಳೋಕೆ ಯೋಗ್ಯತೆ ಇಲ್ವೇನ್ರಿ? ನಿಮ್ಮ ಫ್ಯಾಕ್ಟ್ರಿಯ MDಗಳಾಗಿರ್ಬೋದು, ಸಂಬಂಧಪಟ್ಟಂಥ ಸರ್ಕಾರದವ್ರಿಗಾಗಿರ್ಬೋದು, ಸರ್ಕಾರದ ಒಡೆತನದಲ್ಲಿರುವಂಥದ್ದು ಇದು. ಒಟ್ಟಿನಲ್ಲಿ ಸಾರ್ವಜನಿಕ ಹಣ ಹೆಂಗ್ ಹಾಳಾದ್ರೂ ಪರವಾಗಿಲ್ಲ, ನಾವು ಅದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಐಬಿ ಇದೆ. ಅದೇನು ಮೂಲಭೂತ ಸೌಕರ್ಯಗಳು ನೋಡ್ಬೇಕು ನೀವು ಐಬಿದು. ನೋಡಿ, ಇಷ್ಟು ಇಲ್ಲಿರಂತ ಏನು ನೋಡ್ತಾ ಇದ್ದೀರಾ, ಮರಗಳ ಮಾರಣ ಹೋಮ ಮಾಡಿ ಇವರು ಕ್ರೀಡಾಂಗಣ ಮಾಡೋದಕ್ಕೆ ಹೊರಟಿರೋಂಥದ್ದು. ಯಾವನಿಗೋ ವಾಗ್ದಾನ ಕೊಟ್ರಂಗೆ ಅವ್ರೆ, ಇಲ್ಲ ನಿಮಗೆ ಟೆಂಡರ್ ಕೊಡ್ತೀವಿ ಅನ್ನೋ ಒಂದು ವಾಗ್ದಾನ ಕೊಟ್ಟಿರಬೇಕು. ಯೋಜನಾಧಿಕಾರಿಯ ಪ್ರತಿಷ್ಠೆ ಇರಬೇಕು, ಅಥವಾ ಜನಪ್ರತಿನಿಧಿಗಳ ಉಂಬತನ ಇರಬೇಕು ನನ್ನ ಇಷ್ಟಕ್ಕೆ. ಅಲ್ಲ ರೀ, ನೋಡಿ ನಿಮ್ಗೆ ತೋರಿಸ್ತೀನಿ. ಒಬ್ಬ ಕಾರ್ಮಿಕ ಗಾಡಿ ನಿಲ್ಸಕ್ಕಿರೋಂಥ ವ್ಯವಸ್ಥೆ ನೋಡಿ ಹೆಂಗಿದೆ, ನೋಡ್ತಾ ಇದ್ದೀರಾ? ಇಲ್ಲಿ ಕಲ್ಲಿದ್ಲು ಬಂದ್ರೆ 12 ವೀಲು ಕಲ್ಲಿದ್ಲು ಬಂದ್ರೆ ಆ ವೆಹಿಕಲ್ ತಿರುಗಕ್ಕಾಗಲ್ಲ. ಇಲ್ಲಿ ಆ ಥರ ಪರಿಸ್ಥಿತಿ ಇರೋವಂಥದ್ದು. ಅಂಥದ್ರಲ್ಲಿ ನೀವು ಇಲ್ಲಿ ಬಂದು ಕ್ರೀಡಾಂಗಣ ಮಾಡುವಂಥದ್ದು ನೋಡಿ. ಇಲ್ಲಿ ಕಾರ್ಮಿಕರು ಚಲಿಸುವಂಥ ಗಾಡಿಗಳನ್ನ ಪಾರ್ಕಿಂಗ್ ಮಾಡುವಂಥ ಜಾಗ ನೋಡಿ ಹೆಂಗಿದೆ. ಸ್ಮಶಾನದಲ್ಲ ಎಷ್ಟು ಚೆನ್ನಾಗಿತ್ತಲ್ರಿ, ಸ್ಮಶಾನದಲ್ಲ ಎಷ್ಟು ಚೆನ್ನಾಗಿದೆಯಲ್ಲ. ತಾವೇ ನೋಡ್ತಾ ಇದ್ದೀರಾ. ಇನ್ನೂ ಬೇಕಾದಷ್ಟಿದೆ. ಮೂಲಭೂತ ಸೌಕರ್ಯಗಳ ಕೊರತೆ, ಇವರ ಬೇಜವಾಬ್ದಾರಿತನ. ಹಾಗಾಗಿ ಇದಕ್ಕೆ ಪ್ರಗತಿಪರ ಸಂಘಟನೆಯವ್ರು ಬರ್ತಾರೆ, ಕೇರೆ ಅನ್ನಲ್ಲ, ಆಯ್ತಾ? ತಾಲೂಕು ಆಡಳಿತ ಅಧಿಕಾರಿ ಬಂದ್ಬಿಟ್ಟು ಅಗೋರಾತಿ ಅಮಾರಣಾಂತಿಕ ಧರಣಿ ಮಾಡೋರು ಕೇಳಿದ್ರೆ ಎಲ್ಲಿ ಆಂಬುಲೆನ್ಸ್ ಸರ್ ಅಂತಂದ್ರೆ ಸಮಸ್ಯೆ ಆದಾಗ ಕಳಿಸ್ತೀವಿ ಅಂತಾರಲ್ಲ. ಎಂತ ತಾಸ್ತಾರ ಮನೋಭಾವ ನೀವು.
ಯಾರ ಅಧಿಕಾರಿ ಚೇಲಗಳ ಕೆಲಸ ಮಾಡ್ತೀರಿ ನೀವೆಲ್ಲ? ಕೆಲವೊಂದು ಅಧಿಕಾರಿಗಳು ನೋಡಿ, ಇಷ್ಟು ದಿನ 12 ದಿನ ಆಯ್ತು ಇವರು ಕೆಲಸ ಮಾಡಿ. ಸರ್, ನೀವು ಎಂಪ್ಲಾಯಾ? ನೀವು ಎಂಪ್ಲಾಯ ಸರ್? ಈಗ ನೀವು ಕೂಡ ಸ್ಟ್ರೈಕಲ್ಲಿ ಇದ್ದೀರಾ? ಅಲ್ಲ, ನೀವು ಸರ್ಕಾರದ ಎಂಪ್ಲಾಯಾ? ಹಂಗಾರೆ ನೀವು ಸ್ಟ್ರೈಕಲ್ಲಿ ಇಲ್ಲ ಬಿಡಿ. ಇವ್ರಿಗೇನು ಚಿಂತೆ ಇಲ್ಲ, ಪಾಪ ಅವ್ರ ಸಂಬಳ ಬಂದೇ ಬರುತ್ತೆ. ಇವರೆಲ್ಲ ಟೆಂಡರ್ ಬೇಸಿಲ್ಲ ಅಂತ ಹೆಣ್ಮಕ್ಳು ಗಂಡು ಮಕ್ಕಳು, ಅವ್ರಿಗೆ ಕೊರತೆ ಆಗಿರೋಂಥದ್ದು. ಯಾರೆಲ್ಲ ಸರ್ಕಾರದ ಬ್ಯಾಡ್ಜ್ ಹಾಕೊಂಡಿದ್ರೆ ಅವ್ರ ಸಂಬಳಕ್ಕೆ ಏನು ಕೊರತೆ ಇಲ್ಲ, ಸಂಬಳ ಬಂದೇ ಬರ್ತದೆ. ಹಾಳಾಗದೆ ಯಾರು? ಕಾರ್ಮಿಕರ ಜೀವನ. ಸೋಕಾಲ್ಡ್ ಕಾರ್ಮಿಕರ ಸಂಘಟನೆಗಳು, ಆಮೇಲೆ ಕೆಲವೊಂದು ಜನಾಂಗೀಯ ಸಂಘಟನೆಗಳು ಬಹಳ ಹೇಳ್ಕೊತಾರಲ್ಲ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಇದು ಒಂದು IB ನೋಡಿ, ಒಂದು IBನ ರೆಡಿ ಮಾಡ್ಕೊಳ್ಳ. ಈ IB ಯಾರಿಗೂ ಯೂಸ್ ಆಗುತ್ತೆ ಗೊತ್ತಾ? ನೋಡಿ, ಇಲ್ಲಿರೋ ಕಾರ್ಮಿಕರು ಯಾರಿಗೂ IB ಬುಕ್ ಮಾಡ್ಕೊಡಕ್ಕಾಗಲ್ಲ. ಇವರು IB ಇರೋದು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳ ತೆವಲಿಗೆ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು. ಕೆಲವೊಂದು ವಿಚಾರಗಳು ಹೇಳೋದು ನೋಡಿ, IBನಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳಾಗಬೇಕು, ಆಯ್ತಾ? ಯಾರಿಗೂ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ. ನನ್ನೇ ಬಿಡ್ಲಿಲ್ಲ ರೀ ಮೊನ್ನೆ ಇವರು, ಪಾಪ ಒಳ್ಳೆ ನಿಷ್ಠಾವಂತ ಗಾಡಿಗಳು ಇವರು. ಹಾಗಾಗಿ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಎಲ್ ಶೇಪಿನ ಕ್ರೀಡಾಂಗಣ. ಅದಕ್ಕೆ ಧರಣಿ ಕೂತಂತಹ ಮೊಬೈಲ್ ಬಳಕೆ ಮಾಡಂಗಿಲ್ಲ. ಯಾವ ರಾಜ್ಯ ಸರ್ಕಾರ ಹೇಳಿದೆ ಗೊತ್ತಿಲ್ಲ, ಮೊಬೈಲ್ ಬಳಕೆ ಮಾಡಂಗಿಲ್ಲ ಅಂತ. ಇವ್ರು ಯಾರು ಮೊಬೈಲ್ ಇಟ್ಕೊಂಡಿಲ್ವಾ ಹಂಗಾರೆ? ಓಕೆ ನೋಡಿ, ಇಲ್ಲಿ ಪ್ರತಿಭಟನಾ ನಿರಂತರ ಆಗಿರುವಂತಹ ಕಾರ್ಮಿಕರು ಅವರ ದುಡ್ಡಿಂದ ಊಟ ತಿಂಡಿ ಮಾಡ್ಕೊಬೇಕು, ಅವರ ದುಡ್ಡಿಂದ ಮೈಕ್ ತರಿಸ್ಕೊಬೇಕು, ಅವರ ದುಡ್ಡಿಂದ ನೀರು ತರಿಸ್ಕೊಬೇಕು. ಸಂಬಳ ಬರ್ತಾ ಇರೋದು ಸರ್ಕಾರದ ಎಲ್ಲ ಅಧಿಕೃತವಾಗಿ ಸರ್ಕಾರದಿಂದ ಆಗಿರುವಂತ ಒಂದು ಅಧಿಕಾರಿಗಳು ಮಾತ್ರ ಸಂಬಳ. ನೋಡಿ, ಇದು ಈ ಹಣೆ ಬರ ಅಲ್ಲ ರೀ. ಕೆಲವರು ನಾನು ಎಷ್ಟೋ ಕಡೆ ಕೇಳಿಸ್ಕೊಂಡಿದ್ದೀನಿ, ಅಧಿಕಾರಿಗಳು ಅದರಲ್ಲೂ ಏನೋ ಹಸು ಸಾಲು ಕಂಡ್ಬಿಟ್ರೆ ಇವ್ರಿಗೆ ಹೆಂಗ ಬೆಂಕಿ ಎಡ್ದಂಗೆ ಆಗ್ತದೆ ಎಲ್ಲೆಲ್ಲ ಇವ್ರಿಗೆ. ಅವ್ರನ್ನೆಲ್ಲ ಕಮಿಷನ್ ನೋಡೋದು. ನೀವೆಲ್ಲ ರಾಜಕೀಯ ಏಜೆಂಟ್ಗಳು ಅಲ್ವಾ ಹಂಗಾರೆ? ನೀವು ಅಧಿಕಾರಿಗಳು ಕೆಲವರು ರಾಜಕೀಯ ಏಜೆಂಟ್ಗಳು ಅಲ್ವನ್ರಿ ನೀವು? ರೈತ ಸಂಘಟನೆಯವರ, ಮಾಧ್ಯಮದವ್ರನ್ನ, ಸೋಷಿಯಲ್ ಮೀಡಿಯಾದವ್ರನ್ನೆಲ್ಲ ನೀವು ಕಮಿಷನ್ ಏಜೆಂಟ್ಗಳು ಅಂತ ತರ ನೋಡ್ತೀರಾ ನೀವು? 12 ದಿನ ಆಯ್ತು ನಾವು ನೋಡ್ತಾ ಇದ್ರೆ, 12 ದಿನ ಸತತವಾಗಿ ಯಾರೆಲ್ಲ ಟೆಂಡರ್ ಬೇಸ್ ಮೇಲೆ ಬಂದಿರುವಂತ ಹೆಣ್ಣು ಮಕ್ಕಳುಗಳಿದ್ದಾರೆ, ಅವ್ರಿಗೆ ಸಂಬಳ ಇಲ್ಲ, ಗಂಡು ಮಕ್ಳಿಗೆ ಸಂಬಳ ಇಲ್ಲ. ಯಾರು ಸರ್ಕಾರದ ಬ್ಯಾಡ್ಜ್ ಹಾಕೊಂಡು ಓಡಾಡ್ತಾ ಇದಾರೆ ಒಳಗಡೆ ಫ್ರೀಯಾಗಿ ಕಾಫಿ ಟೀ ಕುಡ್ಕೊಂಡು ಅವ್ರಿಗೆ ಸಂಬಳ ಗ್ಯಾರಂಟಿ. ಇದು ನಮ್ಮ ದೇಶದ ಸೋಕಾಲ್ಡ್ ಕಾರ್ಮಿಕರ ಸಂಘಟನೆಗಳಿದ್ರಲ್ಲ ರೀ, ಕಾರ್ಮಿಕರ ಸಂಘಟನೆ ರಾಜ್ಯಾಧ್ಯಕ್ಷರುಗಳು ಕಾಲರ್ ತಿರುಗ್ತಿರಲ್ಲ, ಎಲ್ರು ಇದ್ರ ಕಾರ್ಮಿಕರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಕಾಲರ್ ತಿರ್ಕೊಂಡ್ ಬರ್ತಿರಲ್ಲ, ನಾವು ಕಾರ್ಮಿಕರ ಪರವಾಗಿದ್ದೀವಿ ಅಲ್ಲ ರೀ. ನಿಮ್ಮ ಯೋಗ್ಯತೆಗೆ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಹೋಗಿ ಅವ್ರಿಗೆ ಎಷ್ಟು ಸಂಬಳ ಬರ್ತದೆ, ESI PF ಇದೆ ಅಂತ ಕೇಳಕ್ಕೆ ಯೋಗ್ಯತೆ ಇಲ್ದಿರೋರು ನೀವು ಕೆಲವರು ಕಾರ್ಮಿಕರ ಸಂಘಟನೆಯವರು. ಯಾರನ್ನ ಕಾರ್ಮಿಕರ ಸಂಘಟನೆಯವರು ಬಂದಿದ್ರಾ ನೋಡಿ? ಬಂದಿಲ್ವಂತೆ. ಲೈವ್ ಅಲ್ಲಿ ಇದ್ದೀರಿ, ಇಡೀ ರಾಜ್ಯ ನೋಡ್ತಾ ಇದೆ. ಆ ಇಡೀ ರಾಜ್ಯದಲ್ದೇನೆ ನನ್ನ ಯೂಟ್ಯೂಬ್ ಚಾನಲ್ನ ಔಟ್ ಆಫ್ ಕಂಟ್ರಿ ನೋಡುತ್ತೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ನಿಮ್ಮ ರಾಜ್ಯ ಸರ್ಕಾರಕ್ಕೆ? ಯಾವುದೇ ಪಕ್ಷ ಆಗಿರಲಿ ಅದು ಮುಂದಾಗಬಾರ್ದು, ಹಿಂದೆ ಆಗಿರಬಾರ್ದು. ಹಾಗಾಗಿ ನಾವು KRS ಪಕ್ಷದವ್ರು ನಿಂತ್ಕೊಂಡಿದ್ವಲ್ರಿ ಇವ್ರ ಪರವಾಗಿ. KRS ಪಕ್ಷದ ಬನ್ನೂರು ಉಪಾಧ್ಯಕ್ಷ ನಾನು. ಒಂದ್ ಕಡೆ ಮಾಧ್ಯಮ ಮಿತ್ರ, ಹಲವಾರು ಬೇರೆ ಬೇರೆ ಸಂಘಟನೆಲಿದ್ದೀನಿ. ನಾವು ಬಂದು ಇವ್ರನ್ನ ಕಾಲೇಜಿಗೆ ಕೇಳ್ತೀವಿ 2 ದಿನಕ್ಕೋ 3 ದಿನಕ್ಕೋ ಒಂದ್ಸರಿ. ನಿಮ್ಮ ಯೋಗ್ಯತೆಗೆ ಇಲ್ವಾ? ನೀವು ಯಾರೋ ಬಂದಿಲ್ವಾ? ಸಂಘಟನೆಗಳು ಕೆಲವೊಂದು ಆ ಒಂದು ಕೋಮಿಗೆ ಸಂಬಂಧಪಟ್ಟಂತ ಸಂಘಟನೆಗಳು ನೀವು ಮಾತಾಡ್ತೀರಿ, ನಾನು ಮಾಡೋಂಥ ವಿಡಿಯೋಗಳಿಗೆ ಕಾಮೆಂಟ್ ಹಾಕ್ತೀರಾ, ನೀವು ತಾಕತ್ತೀರ ಬಂದು ಸಪೋರ್ಟ್ ಮಾಡಿ ಇವ್ರಿಗೆ. ಅದೆಲ್ಲ ಆಗಲ್ಲ ಅಲ್ವಾ? ನಿಮ್ಗೆ ಹಸು ಟವಲ್ ನೋಡಿದ ತಕ್ಷಣ ಉರಿ ಎತ್ಕೊಂಡ್ಬಿಡ್ತದೆ. ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡಿದ್ರೆ ಮಾಧ್ಯಮದವರು ಉರಿ ಎತ್ಕೊಂಡ್ಬಿಡ್ತದೆ. ಅವೆಲ್ಲ ಆಗಲ್ಲ ನಿಮಗೆ. 12 ದಿನದ ನಿರಂತರ ಹೋರಾಟ. ತೋಟದಪ್ಪ ಬಸವರಾಜ್ ಅವರು ಕೂಡ, ಅವರು ಅಮರಣಾಂತಿಕ ಸತ್ಯಾಗ್ರಹ ಅರ್ಜುನ್ ಅವರು ಕೂಡ ಪಾಪ ಅವರು ಮಾಡಿದ್ರು. ಅದನ್ನ ಆರ್ ಅಶೋಕ್ ಅವರು ಬಂದು ಒಂದು ಮನವಿ ಮೇರೆಗೆ, ಆರ್ ಅಶೋಕ್ ಅವರ ಮನವಿ ಮೇರೆಗೆ ರಾಜ್ಯ ಭಾಜಪದ ಧುರೀಣರು ಬಂದು ಕೇಳ್ಕೊಂಡಾಗ ಅದನ್ನ ಕೈ ಬಿಟ್ರು ಅಂತ ಕೂಡ ಕೇಳ್ಪಟ್ವಿ. ಇವತ್ತು ಹಸಿಬತ್ತ ಬಿಸಿಬಲ್ಲ ಬನ್ನೂರು ರಾಜಾನಂದ್ ಅವರು, ಆನಂದ್ ಅವರು ಬಂದಿದ್ದಾರೆ, ರಾಜ್ಯ ಸಂಘಟನೆ ಅವ್ರದ್ದು ಕೂಡ. ಹಾಗೇನೆ ನಮ್ಮ ಶಂಕರಣ್ಣವ್ರು ಇದ್ದಾರೆ, ನರಸೀಪುರ ಭಾಗದ
ಎಲ್ಲರೂ ಕೂಡ ಬಂದಿದ್ದಾರೆ, ರೈತ ಸಂಘಟನೆಯವರು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ ಏನು ಹೋರಾಟ ಇದೆಯೋ ನಿಜವಾಗ್ಲೂ ಕಾನೂನಾತ್ಮಕ ಹೋರಾಟ ಕೂಡ ನಡೀತಾ ಇದೆ. ಒಂದಷ್ಟು ಮಾತಾಡ್ಸೋಣ ಅವ್ರನ್ನ ಏನು ಹೇಳ್ತಾರೆ ಅಂತ. ಅರ್ಜುನ್ ಸರ್, ಒಂದೆರಡು ಮಾತು. ತೋಟದಪ್ಪ ಬಸವರಾಜ್ ಅವರು ಕಾಲ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಕಾಲ್ ಬರ್ತಾ ಇದೆ. ಅರ್ಜುನ್ ಸರ್, ತಮ್ಮ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಸ್ಟಾಪ್ ಆಯ್ತಾ ಅಂತ? ಪ್ರಶ್ನೆನೇ ಇಲ್ಲ ಸರ್. ಹೋರಾಟಕ್ಕೆ ಹೆಂಗ್ ಪೊಲೀಸ್ ಸ್ಟಾಪ್? ಇದು ನನ್ನ ಹೋರಾಟ ಅಲ್ಲ. ಇದು ನಾನು ಸ್ಪಷ್ಟಪಡಿಸ್ತೀನಿ. ಇವತ್ತು ಮಾದೇವಪ್ಪನವರು ಮೈಸೂರಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮಾತಾಡಿದ್ದು ನೋಡಿದೆ ನಾನು. ಬಿಜೆಪಿ ಅವ್ರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಬಿಜೆಪಿ ಅವ್ರು ಮಿಸ್ಗೈಡ್ ಮಾಡ್ತಾರೆ. ಬಿಜೆಪಿ ಅವ್ರೇನು ಪಾಕಿಸ್ತಾನದವರ ಸ್ವಾಮಿ? ನಾನು ನರಸೀಪುರದವ್ರು ಸರ್. ನಾನು ನರಸೀಪುರದಲ್ಲೇ ಹುಟ್ರೆ ನರಸೀಪುರದ ಮತದಾರ. ನೀವು ನರಸೀಪುರದಲ್ಲಿ ನೀವು ವಾಸ ಇಲ್ಲದೆ ಇರ್ಬೋದು, ನೀವು ಮೈಸೂರು ಉಸ್ತುವಾರಿ ಸಚಿವರು, ನೀವು ಮೈಸೂರು ಕಡೆ ಜಾಸ್ತಿ ಇದ್ದೀರಾ. ನನಗೆ ಇಲ್ಲೇ ಟೌನ್ ಒಳಗಡೆ ಮನೆ ಇದೆ ಸರ್. ನನ್ನ ಟೌನ್ ಒಳಗಡೆ ಏನು ನಡೆಯುತ್ತೆ ಏನಿಲ್ಲ ನರಸೀಪುರದೊಳಗೆ ಅನ್ನೋದು ಬಹುಶಃ ನಿಮ್ಗಿಂತ ಜಾಸ್ತಿ ಮಾಹಿತಿ ನನಗೂ ಕೂಡ ಇರುತ್ತೆ. ಆಮೇಲೆ ನನಗೆ ಗೊತ್ತಿರೋರು ನನ್ನ ಅಕ್ಕಪಕ್ಕದ ಮನೆಯವರು, ಬಡವ್ರ ಮಕ್ಳುಗಳು ಇಲ್ಲೊಂದು 10-15 ಜನ ಕೆಲ್ಸಕ್ಕೆ ಬರ್ತಾರೆ. ಸೊ ನೀವು ದಯವಿಟ್ಟು ಬಿಜೆಪಿ ಅವರು ನಮ್ಮ ಮಾತನ್ನ ತೆಗೆದಾಕ್ಬಿಡಿ. ಆಮೇಲೆ ಇನ್ನೊಂದು ಪ್ರಶ್ನೆ ನಿಮಗೆ, ಆರ್ ಅಶೋಕ್ ಅವರು ಬಿಜೆಪಿ ಅವ್ರಿಗೆ ಮಾತ್ರ ವಿರೋಧ ಪಕ್ಷದ ನಾಯಕರ? ಈ ರಾಜ್ಯದ ವಿರೋಧ ಸಂವಿಧಾನಿಕ ಹುದ್ದೆ ಅಲ್ವಾ ಅದು? ಈ ರಾಜ್ಯಕ್ಕೆ ವಿರೋಧ ಪಕ್ಷದ ನಾಯಕರಲ್ವಾ? ದಯವಿಟ್ಟು ನೀವು ಈ ಹೇಳಿಕೆಗಳು, ರಾಜಕೀಯದ ಉದ್ದೇಶ ಇಲ್ಲಿ ಯಾರಿಗೂ ಇಲ್ಲ ಸರ್. ನಾಳೆ ಬೆಳಗ್ಗೆ ನಾನೇನಾದ್ರೂ ನಮ್ಮ ಪಾರ್ಟಿಲಿ ಇಲ್ಲಿಂದ ನಂಗೆ ಏನಾದ್ರು ಬೇರೆ ಏನಕ್ಕಾದ್ರೂ ಅರ್ಜಿ ಹಾಕೊಂಡಿಲ್ಲ ಅಥವಾ ಇದರಿಂದ ನಾನೇನಾದ್ರೂ ರಾಜಕಾರಣದಲ್ಲಿ ರಾಜಕೀಯ ಉದ್ದೇಶ ಇದ್ರೆ ನಿಮ್ ಪಕ್ಕದಲ್ಲಿ ಬಾವುಟ ಇರ್ತಿತ್ತಲ್ಲ ಅದು ಅಲ್ವಾ? ಅದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಉಪವಾಸ ಸತ್ಯಾಗ್ರಹ ಮಾಡಿದ್ದು ನಾನು, ತೋಟದಪ್ಪ ಬಸವರಾಜ್ ಅವರು, ನಾವಿಬ್ಬರೇ ಮಾಡಿದ್ದು ಉಪವಾಸ ಸತ್ಯಾಗ್ರಹ. ನಾವು ಅವತ್ತೇ ಬಿಜೆಪಿ ಬಾವುಟ ಹಾಕೋಬೋದಾಗಿದೆ. ಯಾಕಂದ್ರೆ ಅದೇನು ತಪ್ಪು ಅಪರಾಧ ಅಂತ ಯಾವ ಕಾನೂನಲ್ಲೂ ಇಲ್ಲ. ನಾವು ಈಗ ಹೆಂಗೆ ರೈತ ಸಂಘದವ್ರು ಅವ್ರದ್ದು ಬ್ಯಾನರ್ ಹಾಕೋತಾರೋ, ಬೇರೆ ಬೇರೆ ಸಂಘಟನೆಗಳು ಅವ್ರವ್ರ ಬ್ಯಾನರ್ ಹಾಕೋತಾರೋ, ನಾವು ನಮ್ಮ ಪಾರ್ಟಿ ಬ್ಯಾನರ್ ಹಾಕೋಬೋದಾಗಿತ್ತು. ಆದರೆ ನಾವು ರಾಜಕೀಯದ ಉದ್ದೇಶದಿಂದ ಇಲ್ಲಿ ಬಂದಿರೋದು ಅಲ್ಲವೇ ಅಲ್ಲ. ಇದು ಬಹಳ ಸ್ಪಷ್ಟಪಡಿಸ್ತೀನಿ ನಿಮಗೆ. ಆಮೇಲೆ ನೀವು ಇವತ್ತು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದೀರಾ, ಇದು ಮಿಸ್ಗೈಡ್ ಆಗ್ತಿದೆ. ನಾವು ಅವ್ರ ಪಾಪ 1.5 ಎಕರೆ ಕೇಳಿದಾರೆ ಅಷ್ಟೇ. 1.5 ಎಕರೆ ಕೇಳಿರೋರು 5 ಎಕರೆನ RTC ಯಾಕೆ ಸರ್ ಬದಲಾವಣೆ ಮಾಡ್ಕೊತಾರೆ ಕ್ರೀಡಾ ಇಲಾಖೆಗೆ? ಆಮೇಲೆ ನೀವ್ ಹೇಳ್ತಿದ್ದೀರಾ ಇದು ಬಿಜೆಪಿ ಅವ್ರ ರಾಜಕೀಯ ಪಿತೂರಿ ಅಂತ. ಇದು ಸರ್ಕಾರದ ಒಳಗಡೆ ನಡೆದಿರ್ತಕ್ಕಂಥ ವಿಚಾರ. ಸರ್ಕಾರದ ಅಂಗಸಂಸ್ಥೆ ಹಾಗೂ ಕ್ರೀಡಾ ಇಲಾಖೆ ಮಧ್ಯದಲ್ಲಿ, KSIC ಕ್ರೀಡಾ ಇಲಾಖೆ ಮಧ್ಯದಲ್ಲಿ ನಡೆಯೋ ವಿಚಾರಕ್ಕೆ ನಿಮ್ ಪಕ್ಷದ ಮುಖಂಡ ಯಾಕೆ ಸರ್ ಇಲ್ಲಿ ನೇತೃತ್ವ ವಹಿಸ್ಕೊಂಡ್ಬಂದು ಕಲ್ನೆಡಕ್ ಬರ್ತಾರೆ? ಏನಕ್ಕೆ ಬರ್ತಾರೆ? ಇದು ನನ್ನ ಪ್ರಶ್ನೆ. ಫಸ್ಟ್ ಇದಕ್ಕೆ ಉತ್ತರ ಕೊಡಿ ನೀವು. ನಿಮ್ಮ ಪಕ್ಷದೊಬ್ರು ಮುಖಂಡರು ಇಲ್ಲಿ ಬಂದು ತಹಸೀಲ್ದಾರ್ ಜೊತೆ ಬಂದು ಇಲ್ಲಿ ಕಲ್ಲು ನೆಡೋ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಪೇಪರ್ನಲ್ಲಿ ಫೋಟೋ ಕೊಟ್ಟು ಭಾಷಣ ಮಾಡಿ ಅವರು ನಾವು ಇದಕ್ಕೆ ಹಸ್ತಾಂತರ ಮಾಡ್ತಿದ್ದೀವಿ ಅಂತೆಲ್ಲ, ಇದರಿಂದ ಯಾರ್ದು ಸರ್ ದುರುದ್ದೇಶ ಇರೋದು? ನಾವೇನಾದ್ರೂ ಸಿಲ್ಕ್ ಫ್ಯಾಕ್ಟ್ರಿ ಒಳಗೆ 10/10 ಜಾಗ ಕೇಳಿಲ್ಲ. ಇಲ್ಲ ಎಲ್ಲಾದ್ರೂ ನಂದು ಯಾವ್ದಾದ್ರು ಅರ್ಜಿ ಟಿ ನರಸೀಪುರದೊಳಗಡೆ ಸರ್ಕಾರಕ್ಕೆ, ನಿಮ್ಮ ಸರ್ಕಾರಕ್ಕೆ ನಂದು ಯಾವ್ದಾದ್ರು ಜಾಗ ಕೊಡಿನೋ ಇಲ್ಲ ಏನಾದ್ರು ಅರ್ಜಿ ಇದೆಯಾ ನೋಡಿ. ಇನ್ನ ನಿಮ್ಮ ಪಾರ್ಟಿಯವ್ರ ಪುರಸಭೆ ಒಳಗಡೆ ಕಾಂಗ್ರೆಸ್ ಆಫೀಸ್ಗೆ ಪುರಸಭೆ ಜಾಗ ಕೊಡಿ ಅಂತ ಅರ್ಜಿ ಹಾಕಿದ್ರು. ನಾವು ಯಾವತ್ತೂ ಅದಕ್ಕೂ ಕೂಡ ಅರ್ಜಿ ಹಾಕ್ದವ್ರಲ್ಲ. ದಯಮಾಡಿ ಈ ಥರದ ಹೇಳಿಕೆಗಳು ಕೊಡಬಾರ್ದು ಸರ್. ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ನಾವು ಕೇಳ್ತಿರೋದು ಇಷ್ಟೇ, ನಿಮ್ಮ ಉದ್ದೇಶ ಇದರಿಂದ ನಿಮ್ಮ ಉದ್ದೇಶ ಏನಿದೆ? KSIC ಜಾಗದಲ್ಲೇ ಕ್ರೀಡಾಂಗಣ ಹಠ ತೊಟ್ಟು, ಅಥವಾ ಇದು ಏನಾದರೂ ವೈಜ್ಞಾನಿಕವಾಗಿ ಇದಕ್ಕೆ ಯಾರಾದರೂ ನಿಮಗೆ ಒಪ್ಪಿಗೆ ಕೊಟ್ಟಿದ್ದಾರಾ? ಯಾರಾದರೂ ಇಲ್ಲ ಇದು ಸೂಕ್ತವಾದ ಜಾಗ ಕ್ರೀಡಾಂಗಣಕ್ಕೆ ಅಂತ ಯಾರಾದರೂ ವರದಿ ಕೊಟ್ಟಿದ್ರೆ ಆ ವರದಿನ ನೀವು ಸಾರ್ವಜನಿಕವಾಗಿ ಮುಂದೆ ಇಡಿ. ಇಲ್ವಾ ಇದು ಸೂಕ್ತವಾದ ಜಾಗ ಅಲ್ಲ ಅಂತ ನಿಮ್ಗೆ ಹೇಳೋದಾಗಿದ್ರೆ ದಯಮಾಡಿ ಇದನ್ನು ಈ ಕೂಡಲೇ ಹಿಂಪಡೆದಿದ್ದೀವಿ ನಾವು, ಈ ಜಾಗ ಬಿಟ್ಟು ಬೇರೆ ಸೂಕ್ತವಾದ ಜಾಗದಲ್ಲಿ ಇಲ್ಲ ದೊಡ್ಡ ಮಟ್ಟದ. ಯಾಕೆಂದ್ರೆ ಕ್ರೀಡಾಂಗಣ ಅನ್ನೋದು ಸರ್ ಇಂಡೋರ್ ಸ್ಟೇಡಿಯಂ. ಇಲ್ಲಿಗೆ ಅವಶ್ಯಕತೆ ಇರೋದು ಇಂಡೋರ್ ಸ್ಟೇಡಿಯಂ. ಯಾವುದೇ ಕ್ರಿಕೆಟ್ ಸ್ಟೇಡಿಯಂ ಅಥವಾ ಫುಟ್ಬಾಲ್ ಸ್ಟೇಡಿಯಂ ಆಗಲಿ ಅಲ್ಲ. ಒಲಿಂಪಿಕ್ ಗೇಮ್ ಮಾಡಬೇಕು ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಬೇಕು. ಇಂಡೋರ್ ಸ್ಟೇಡಿಯಂ, ದೊಡ್ಡ ಮಟ್ಟದ ಒಂದು ಇಂಡೋರ್ ಸ್ಟೇಡಿಯಂ. ಅದಕ್ಕೆ 400 ಮೀಟರ್ ರಿಲೇ ಟ್ರ್ಯಾಕ್ ಇರಬೇಕು. ಬೇರೆ ಬೇರೆ ಸ್ಪೋರ್ಟ್ಸ್ಗಳು, ಕಬಡ್ಡಿ, ಖೋಖೋ ಆಡುವಂಥದ್ದಕ್ಕೆ ಜಾಗ ಇರಬೇಕು. ಯಾಕಂದ್ರೆ ಇಲ್ಲಿ ನನಗೆ ಗೊತ್ತಿರೋಂಗೆ ತಾಲೂಕು ಲೆವೆಲಲ್ಲಿ ಬಹಳ ಅತಿ ಹೆಚ್ಚು ಕ್ರೀಡಾಪಟುಗಳು ಇರೋದು ದೇಶೀಯ ಕ್ರೀಡೆಗಳಲ್ಲಿ ನನಗೆ ಗೊತ್ತಿರೋಂಗೆ. ಸೊ ಈ ಗಿನ್ನಿಂಗಿಗೆಲ್ಲ ನಿಮ್ಗೆ 400 ಮೀಟರ್ಸ್ ಬೇಕೇ ಬೇಕು. ಆ ಥರದ್ದು ಯಾವುದೇ ಜಾಗ ಇಲ್ಲಿಲ್ಲ. ಸೊ ದಯವಿಟ್ಟು ನೀವು ಈಗಲಾದರೂ ಈ ಕೂಡಲೇ ಇದನ್ನು ಹಿಂಪಡೆದು, ಯಾಕಂದ್ರೆ ಸರ್ ಇಲ್ಲಿರೋರು ಯಾರು ನನಗೆ ಮತ ಕೊಟ್ಟರೋರಲ್ಲ ಸರ್. ನಾನು ತುಂಬ ಭಾಳ ಸ್ಪಷ್ಟಪಡಿಸ್ತೀನಿ. ಇಲ್ಲಿರೋರ್ತಕ್ಕಂಥವ್ರು ನಿಮ್ಮನ್ನ ಸಂವಿಧಾನಿಕ ಹುದ್ದೆಯಲ್ಲಿ ನಿಮ್ಮನ್ನ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಇಟ್ಟವ್ರು ಈಗಲೂ ನಿಮ್ಮ ಮೇಲೆ ಪ್ರೀತಿ. ಇಲ್ಲಿ ಯಾರು ಕೂಡ ಬಂದು ನಮ್ಮನ್ನ ಬಿಜೆಪಿಯವರು ಇವರು ಅಂತ ಹೋರಾಟಕ್ಕೆ ಕರೆದಿಲ್ಲ ಸರ್. ನಾವೇ ವಾಲಂಟಿಯರ್ ಆಗಿ ಬಂದಿರೋದು. ಯಾವುದೇ ಕಾರ್ಖಾನೆ ಎಂಪ್ಲಾಯ್ ಕೂಡ ನಮ್ಮನ್ನ ಇಲ್ಲಿ ಬರಬೇಕು ಅಂತ ಕೇಳಿಲ್ಲ. ನಾವೇ ಅವ್ರ ಜೊತೆ ಕೈ ಜೋಡಿಸಿರೋದು. ದಯಮಾಡಿ ಆದಷ್ಟು ಬೇಗ ಸರ್ಕಾರದಿಂದ ಇದನ್ನು ಹಿಂಪಡೆದಿದ್ದೀವಿ ಅಂತ ನೀವೇನಾದರೂ ಒಂದು ಹೇಳಿಕೆ ಕೊಟ್ಟರೆ ನಾವು ಯಾರು ಕೂಡ, ಅಥವಾ ಹೋಗ್ಲಿ ನೀವೇನಾದ್ರೂ ಅವ್ರಿಗೊಂದು ಆಶ್ವಾಸನೆ ಕೊಟ್ಟರೆ, ನೀವು ಮೊದಲು ಬಿಜೆಪಿಯವರು ಇವ್ರನ್ನೆಲ್ಲ ಅಲ್ಲಿ ಆಚೆ ಕಳಿಸಿ ನಾವು ಇಮಿಡಿಯೇಟ್ ಆಗಿ ಘೋಷಣೆ ಮಾಡ್ತೀವಿ ಅನ್ನೋದಾದ್ರೆ ನಿಮಗೆ ಪ್ರಮಾಣ ಮಾಡ್ತೀವಿ ನಾಳೆಯಿಂದ ಈ ಜಾಗದಲ್ಲಿ ನಾವು ಕಾಲಿಡಲ್ಲ ಸರ್.
ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದರಿಂದನಾದ್ರೂ ನಾವು ಯಾವುದೇ ಕಾರಣಕ್ಕೂ ಬರಲ್ಲ ಸರ್. ಬಟ್ ನೀವು ಅದಕ್ಕೆ ಘೋಷಣೆ ಮಾಡಕ್ ರೆಡಿ ಇರಬೇಕು. ಹಾಗೇನೆ ಏನೇನೋ ಒಂದು ಪ್ರತಿಷ್ಠಿತ ವಿಚಾರವಾಗಿ ಏನೇನೋ ಆಗಿದೆಯಾ ಇದು ಅಂತ, ಆಡಳಿತ ಪ್ರತಿಷ್ಠಿತ ವಿಚಾರವಾಗಿ ಆಗ್ಬಿಟ್ರಾ ಅಂತ ಹೆಂಗೆ ಅರ್ಥ ಆಗ್ತಿಲ್ಲ ನನಗೆ ಸರ್. ನಾನು ಯಾಕೆ ನಾವು ಹಿಂದೆ ಸರಿಬೇಕು, ಯಾಕೆ ಇವ್ರ ಮಾತು ಕೇಳಬೇಕು ಅನ್ನೋ ಒಂದು ಪ್ರತಿಷ್ಠಿತೆಗೆ ನನ್ನ ಬಿದ್ರ ಅಂತ ಅಲ್ಲ, ಈಗ ಇದು ಸ್ಪಷ್ಟವಾಗಿ ಹಂಗೆ ಕಾಣಿಸ್ತಿದೆ. ಯಾಕಂದ್ರೆ ಎಲ್ಲೋ ಇರಾನ್ನಲ್ಲಿ ಯುದ್ಧ ನಡೆದು ತೀರೋಗಿರೋರಿಗೆ ಸಂತಾಪ ಸೂಚಿಸ್ತೀರ. ಇವತ್ತು ನೀವು ಆ ಸ್ಥಾನದಲ್ಲಿ ಕೂತಿರೋದಕ್ಕೆ ಕಾರಣಕರ್ತರು ಇವರಲ್ಲ, ಇವ್ರು ಬೀದಿಲಿ ಕೂತಿದ್ದಾರೆ. ಇವತ್ತು ನಾನು ಕೆಲವರು ಫೇಸ್ಬುಕ್ ಟ್ವೀಟ್ಗಳಲ್ಲಿ ಟ್ವಿಟರಲ್ಲಿ ಟ್ವೀಟ್ ಮಾಡಿರೋದು ಎಲ್ಲ ನೋಡಿದೆ. ಇರಾನ್ನಲ್ಲಿ ಸತ್ತೋಗಿರೋರ ಪರವಾಗಿ ನೀವು ಸಂತಾಪ ಸೂಚಿಸ್ತೀರಾ. ಇಲ್ಲಿ ನಿಮ್ಮದೇ ಕ್ಷೇತ್ರ ಪ್ಯಾಲೆಸ್ತೇನ್ಗೆ ಕ್ಯಾಂಡ್ ಹಿಡ್ಕೊಂಡು ನಿಂತ್ಕೋತಾರೆ. ನಿಮಗೆ ಅಲ್ಲ, ಬೇರೆ ಯಾರು ಅಲ್ಲ ಸರ್. ನಾನು ಹೇಳ್ತಿರೋದು ಸನ್ಮಾನ್ಯ ರಾಜ್ಯ ಸರ್ಕಾರದ ಗೌರವಾನ್ವಿತ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಇವತ್ತು ಅವರು ಸಂತಾಪ ಸೂಚಿಸಿದ್ದಾರೆ. ಇದು ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಕ್ಷೇತ್ರದ ಮತದಾರರು ಬೀದಿಲಿ ಕೂತಿದ್ದಾರೆ. ಅಲ್ಲಿ ಯಾರು ಕನ್ನಡಿಗರು ಸತ್ತಿಲ್ಲ ಸರ್, ಅಲ್ಯಾರು ಸಂತಾಪ ಸೂಚಿಸೋದಕ್ಕೆ ಅಲ್ಯಾರು ಕನ್ನಡಿಗರು ಸತ್ತಿಲ್ಲ, ನಮ್ಮ ದೇಶದ ಯಾರು ಪ್ರಜೆಗಳು ಸತ್ತಿಲ್ಲ ಅಲ್ಲಿ. ಹಾಗಾಗಿ ನಾನು ಅವ್ರಿಗೆ ಹೇಳೋದಿಷ್ಟೇ, ದಯಮಾಡಿ ಇದಕ್ಕೊಂದು ಒಳ್ಳೆ ನಿರ್ಧಾರ ನೀವು ತಗೊಂಡ್ರೆ ನಾವು ಕೂಡ ಸರ್ಕಾರ ಟೀಕೆ ಮಾಡೋದಷ್ಟೇ ಅಲ್ಲ ಸರ್ ವಿರೋಧ ಪಕ್ಷದವ್ರ ಕೆಲಸ. ಸರ್ಕಾರ ಒಳ್ಳೆ ಕೆಲಸ ಮಾಡಿದಾಗ್ಲೂ ಒಳ್ಳೆ ನಿರ್ಣಯಗಳು ತಗೊಂಡಾಗ್ಲೂ ಕೂಡ ಅದ್ರ ಪರವಾದ ಸ್ಟೇಟ್ಮೆಂಟ್ ಕೊಡೋದು ಕೂಡ ನಮ್ಮ ಕೆಲಸ ಆಗಿರುತ್ತೆ. ನೀವು ಇದೇನಾದರೂ ಅಂತ ಕೆಲಸ ಮಾಡಿದ್ವಿ ಸರ್, ನಾವು ಕೂಡ ನೀವು ಒಳ್ಳೆ ನಿರ್ಧಾರ ಮಾಡಿದ್ದೀರಾ ಅಂತ ಹೇಳಿ ನಾವು ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಈ ಕ್ಷಣ ಕೂಡ ರೆಡಿ ಇದ್ದೀವಿ. ಏನಂದ್ರು ಆರ್ ಅಶೋಕ್ ಅವ್ರು ಬಂದು ಏನಂದ್ರು ನಿಮ್ಗೆ ಸಾಂತ್ವನ ಹೇಳಿದ್ರು, ಏನಂತ ಹೇಳಿದ್ರು ಸರ್? ಆರ್ ಅಶೋಕ್ ಅವರು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಯಾಕೆ ಬಂದರು ಅಂದರೆ, ಮೊದಲನೇದಾಗಿ ಈ ರಾಜ್ಯದ ಬಡ ಕಾರ್ಮಿಕರು ಹೋರಾಟಕ್ಕೆ ಕೂತಿದ್ದಾರೆ. ಎರಡನೇದು ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಇಬ್ರು ಅಮರಣಾಂತ ಉಪವಾಸ ಅನ್ನೋದು ಸತ್ಯಾಗ್ರಹಗಳಲ್ಲೇ ಯಾವುದಾದ್ರೂ ಒಂದು ಕೊನೆ ಅಸ್ತ್ರ ಇದ್ರೆ, ಒಂದು ಸ್ಟ್ರಾಂಗ್ ಅಸ್ತ್ರ ಇದ್ರೆ ಅದು ಉಪವಾಸ ಸತ್ಯಾಗ್ರಹ. ಅಂತ ಒಂದು ಕಾರ್ಯಕ್ರಮಕ್ಕೆ ಇಬ್ರು ಇಳಿದು ಬೀದಿಗಿಳಿದು 2.5 ದಿವಸ ಆಗಿದೆ, ಒಂದು ನೀರು ಕುಡ್ದಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿಂದ ಬಂದು ಕಾರ್ಮಿಕರಿಗೂ ಧೈರ್ಯ ಕೊಟ್ಟು ನಮಗೂ ಧೈರ್ಯ ಕೊಟ್ಟು, ಏನು ತಲೆ ಕೆಡಿಸ್ಕೊಬೇಡಿ, ನನ್ನ ಸರ್ಕಾರದ ಕಿವಿ ಹಿಂಡೋ ಅಂತ ಕೆಲಸ ನಾನು ಮಾಡ್ತೀನಿ ಅಂತ ನಮಗೆ ಧೈರ್ಯ ಕೊಟ್ಟು, ಮಾನ್ಯ ತಹಸೀಲ್ದಾರರಿಗೂ ಕೂಡ, ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಕೂಡ, ಎಲ್ಲ ಬೇರೆ ಅಧಿಕಾರಿಗಳು ಎಲ್ರಿಗೂ ಕೂಡ ಇದನ್ನು ಹಿಂಪಡಿಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಅವರು ನಮಗೂ ಒಂದು ಧೈರ್ಯ ಕೊಟ್ಟು ಇಲ್ಲಿಂದ ಹೋಗಿದ್ದಾರೆ. ಅವರೇನು ಇಲ್ಲಿಗೆ ಬಂದು ಯಾವುದೇ ಚುನಾವಣೆ ಭಾಷಣ ಆಗಲಿ ಬೇರೆ ಯಾವ ಭಾಷಣನೂ ಮಾಡಲಿಲ್ಲ. ಇಲ್ಲಿರ್ತಕ್ಕಂಥ ಸಂಘಟನೆಗಳೆಲ್ಲ ಬೆಂಬಲ ಸೂಚಿಸಿದಂಥ ಎಲ್ಲ ಸಂಘಟನೆಗಳಿಗೂ ಗೌರವ ಸೂಚಿಸಿ ಒಬ್ಬ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಅವ್ರ ಕೆಲಸನ ಅವ್ರು ಮಾಡಿದ್ದಾರೆ. ಸರ್, ಒಂದ್ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ನಿನ್ನೆ ನೋಡಿದ್ದು 70 ದಿನಗಳಿಂದ ಹೋರಾಟ ಒಂದ್ ಕಡೆ ಆಗ್ತಿದೆ. ಏನು ಅಂತಂದ್ರೆ ಜಿಲ್ಲಾ ಪಂಚಾಯತಿಗಳನ್ನ ನಗರಸಭೆಗಳಿಗೆ ಸೇರಿಸ್ಕೊಳ್ಳುವಂಥದ್ದು. ಟ್ರಯಲ್ ಆಗಿ ಇವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಗೆಜ್ಲಿಗೆರೆ ತಾಲೂಕ್ ಪಂಚಾಯತಿ ಆಗುತ್ತೆ. ಏನು ಹೇಳೋರು ಕೇಳೋರು ಏನು ಇಲ್ವಾ ಸರ್ ಇವ್ರಿಗೆ? ಇವ್ರು ಆಡಿದ್ದೆ ಆಟನ ಅಂತ ಅರ್ಥ ಆಗ್ತಿಲ್ಲ. ರೈತ ಸಂಘಟನೆಯವರು ಹೋದ್ರೆ ಅವ್ರನ್ನೊಂಥರ ನೋಡುವಂಥದ್ದು, ಯಾವ್ದನ್ನ ಪ್ರಗತಿಪರ ಸಂಘಟನೆಗಳು ಅವ್ರನ್ನ ನೋಡುವಂಥ ಒಂಥರ. ನೆನ್ನೆ ಆರ್ ಅಶೋಕ್ ಅವರು ಕೂಡ ಅಲ್ಲಿಗೂ ಕೂಡ ಬಂದಿದ್ರು ಅಂತ ನಾನು ಕೇಳ್ಪಟ್ಟೆ. ಏನಾಗಿದೆ ಅಂದರೆ ಸರ್, ಮೊದಲನೇದು ಎಲ್ಲರನ್ನೂ ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಪ್ರಜೆಗಳನ್ನ ಗೌರವಿಸುವಂಥ ಒಂದು ಕೆಲಸನ ಮೊದಲು ಮಾಡಬೇಕು. ಉಡಾಫೆ ಆಗಿ ಮಾತಾಡ್ತಕ್ಕಂಥದ್ದು, ಏರು ಧ್ವನಿಯಲ್ಲಿ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರೇ ಮತದಾರನಾಗಿರ್ಬೋದು, ಕಾರ್ಮಿಕರನ್ನಾಗಿರ್ಬೋದು, ಪ್ರಗತಿಪರ ಸಂಘಟನಾ ಕಾರ್ಯಕರ್ತರನ್ನಾಗಿರ್ಬೋದು, ಯಾರೇ ಒಬ್ಬ ವ್ಯಕ್ತಿನ ನಾವು ಏರು ಧ್ವನಿ ಮತ್ತು ಈ ರೋಪ್ಗಳು ಹಾಕೊಂಡು ಮಾತಾಡಿಸೋವಂಥದ್ದನ್ನು ಮೊದಲು ನಿಲ್ಲಿಸಬೇಕು. ಯಾಕಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಯಾರ ಮನೆ ಜೀತದಾಳು ಅಲ್ಲ. ಸೊ ಹಾಗಾಗಿ ಇಂಥ ವ್ಯವಸ್ಥೆ ತೊಲಗಬೇಕು. ಎಲ್ಲೋ ಒಂದು ಕಡೆ ಈ ಸರ್ಕಾರ ಆ ಹಿಟ್ಲರ್ ಆಳ್ವಿಕೆನ ಭಾಳ ಮಾಡ್ತಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂದರೆ ಈ ಹಿಂದೆ ಕೂಡ 1.5 ತಿಂಗಳ ಕಾಲ ಇಲ್ಲಿ ದಲಿತ ಕಾಲೋನಿಯಲ್ಲಿ 1.5 ತಿಂಗಳ ಕಾಲ ಹೋರಾಟ ನಡೀತು ಅವ್ರ ಜಾಗಕ್ಕೆ, ಅವ್ರ ಅಸ್ತಿತ್ವಕ್ಕೆ. ಆಗಲೂ ಕೂಡ ಇಲ್ಲಿ ಯಾರು ತಿರುಗಿ ನೋಡಲಿಲ್ಲ. ಈಗಲೂ ಅದೇ ಸ್ಥಿತಿ. ಅವ್ರ ಲೆಕ್ಕಾಚಾರ ಏನು ಅಂದರೆ ಅವ್ರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್, ಟೌನ್ ಒಳಗಡೆ ಇಂಥ ಹೋರಾಟ ನಡೀತಿದೆ, ಬೇರೆ ಯಾರು ಗೆದ್ದೇ ಇಲ್ವಾಗಿದ್ರೆ ಇಲ್ಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿದಾರಲ್ಲ, ನಿಮ್ಮವ್ರು ಯಾರಿಗಾದ್ರೂ ಬರಬೇಡಿ ಅಂತ ಇವರು ಬೋರ್ಡ್ ಹಾಕಿದಾರ, ಗೇಟ್ ಹಾಕಿದಾರ? ಯಾರಾದ್ರೂ ಬಂದು ಅಲ್ಲಿಗೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಮಾಡ್ತಿದ್ದಾರೆ ನೀವು ಹೊರತು ರಾಜ್ಯ ಸರ್ಕಾರ ಆಡಳಿತ ಮಾಡ್ತಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಿದೆ, ಕಾಂಗ್ರೆಸ್ ಪಕ್ಷದ ಆಳ್ವಿಕೆ ಇದೆ, ಇದು ಸರ್ಕಾರದ ಆಳ್ವಿಕೆ ಕಾಣಿಸ್ತಿಲ್ಲ ಇಲ್ಲಿ. ನೋಡಿ, ಒಬ್ಬರಾದ್ರೂ
ಚುನಾಯಿತ ಪ್ರತಿನಿಧಿಗಳಾಗ್ಲಿ ಇನ್ನೊಬ್ಬರಾಗ್ಲಿ ಬಂದು ಒಂದು ಸಾಂತ್ವನದ ಮಾತಾಡ್ಲಿಲ್ಲ ಕಾರ್ಮಿಕರಿಗೆ. ಅಲ್ಲ, ಪಂಚಾಯತಿಯಿಂದ ಪಾರ್ಲಿಮೆಂಟ್ ಅವ್ರಿಗೆ ಇದ್ರಲ್ಲ ಸರ್, ನಿಮ್ಮ ತಾಲೂಕಲ್ಲಿ ಒಬ್ಬ ಪಂಚಾಯತಿಯ ಯಾವುದೇ ಒಬ್ಬ ಒಳ್ಳೆ ಮನಸ್ಥಿತಿ ಇರೋವಂಥವ್ರು, ಕಾರ್ಮಿಕರ ಪರವಾಗಿರುವಂಥ ಮನಸ್ಥಿತಿ ಇರೋರು ಒಬ್ರು ಪಂಚಾಯತಿ ಮೆಂಬರು, ಪುರಸಭಾ ಮೆಂಬರ್ಗಳು. ಆದ್ರೆ ನಾನು ಹೇಳ್ಬಾರ್ದು, ನನ್ ಕಾಲ್ ಲಿಸ್ಟ್ ತೆಗ್ಸಿದ್ರೆ ಯಾವ್ಯಾವ ಲೀಡರ್ಗಳು ಫೋನ್ ಮಾಡಿದ್ದಾರೆ ಅವ್ರದೇ ಪಾರ್ಟಿಯವರು ಅಂದ್ರೆ ಬಹುಶಃ ಅವ್ರಿಗೆ ಮುಜುಗರ ಆಗ್ಬಿಡುತ್ತೆ. ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಾ, ಒಳ್ಳೆ ಹೋರಾಟಕ್ಕೆ ಜಯ ಆಗ್ಲಿ ಅಂತ ರಾತ್ರಿ ಎಲ್ಲ ಫೋನ್ಗಳು ಮಾಡಿದ್ದಾರೆ. ಸದ್ಯ ಅಟ್ಲೀಸ್ಟ್ ಆಚೆ ಬರೋದಕ್ಕೆ ಅವ್ರೊಂದು ಕೃತಜ್ಞತೆ ಹೇಳ್ತೀರಾ ಹಾಗಾದ್ರೆ? ಹಿಟ್ಲರ್ ಪದ್ಧತಿಗಳಿಗೆ ನನ್ನ ಮೂಲಕ ಅವ್ರೊಂದು ಕೃತಜ್ಞತೆ ಹೇಳ್ತೀರಾ ಹಾಗಾದ್ರೆ? ಕೃತಜ್ಞತೆ. ಎಸ್ ಸರ್, ಥ್ಯಾಂಕ್ ಯು. ನೋಡಿ, ತಾವೇನು ನೋಡ್ತಾ ಇದ್ದೀರಾ, ಇದು ನಿಜಾಲು ಒಂದು ರೀತಿಯಾದಂಥ ಏನೆಲ್ಲ ಹೇಳಿಕೆಗಳಾಗುತ್ತೆ, ಆ ಹೇಳಿಕೆಗಳು ಮುಂದಿನ ಚುನಾವಣೆಗೆ ಅಸ್ತ್ರ ಆಗುತ್ತೆ ಕಣ್ರಿ. ಯಾರು ಮುಟ್ಟಾಳ್ರಲ್ಲ, ಜನ ಯಾರು ಮುಟ್ಟಾಳ್ರಲ್ಲ, ಆಯ್ತಾ? ಆ ಮುಟ್ಟಾಳ ಅಂತ ಅನ್ಕೊಂಡ್ರು ನೀವು ಮುಟ್ಟಾಳ್ರಿರ್ಬೇಕಷ್ಟೇ. ಜನಗಳನ್ನ ಮುಟ್ಟಾಳ್ರು ಅಂತ ತಿಳ್ಕೊಂಡ್ರು ನೀವು ಮುಟ್ಟಾಳ್ರಾಗ್ರಿ ಹೊರತು ಆ ಇಂದಿನ ಒಂದು ಸಂವಿಧಾನದ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ಎಲ್ಲ ರೀತಿಯಾದಂಥ ಒಂದು ಕಡೆ ಶಿಕ್ಷಣದ ವ್ಯವಸ್ಥೆ, ಇನ್ನೊಂದು ಕಡೆ ಕಾರ್ಮಿಕರ ಹಿತರಕ್ಷಣಾ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಅದೆಲ್ಲ ಇನ್ನೊಂದಷ್ಟು ಮಾಧ್ಯಮಗಳನ್ನ ಹತ್ತಿಕ್ಕುವಂಥದ್ದು. ಐ ಆರ್ ನಾಟ್ ಫಿಯರ್, ನಾನು ಯಾವನಿಗೂ ಚೇಲ ಅಲ್ಲ, ಯಾವ ಪಕ್ಷದವನಿಗೂ ಚೇಲ ಅಲ್ಲ ನಾನು, ಆಯಿತಾ? ಹಾಗಾಗಿ ಕಾರ್ಮಿಕರ ಸಂಘಟನೆಗೆ ಯಾವಲ್ಲೂ ಇರ್ತೀನಿ, ರೈತರ ಪರವಾಗಿ ಯಾವಲ್ಲೂ ಇರ್ತೀನಿ. ಎಲ್ಲಿ ಒಂದು ಹೋರಾಟದ ಮನೋಭಾವನೆ ಇರುತ್ತಲ್ಲ, ನಾನು ಇರ್ತೀನಿ ಅಂತ ಹೇಳ್ತಾ ಇವರ ಒಂದು 12 ದಿನದ ಸತತ ಹೋರಾಟಕ್ಕೆ ಇವತ್ತು ಕೇವಲ ಒಂದು ಅವ್ರಿಗೊಂದು ಸಾಂತ್ವನ ಹೇಳುವಂಥ ಕೆಲಸ ಕೂಡ ನಾವು ಮಾಡಿರುವಂಥದ್ದು. ಮತ್ತೆ ಇನ್ನೂ ಎಷ್ಟು ದಿನಗಳಾದರೂ ಕೂಡ ನಾನು ಇವರಿಗೆ ಇಡೀ ರಾಜ್ಯ ಅಲ್ಲ ರೀ, ಇಡೀ ಪ್ರಪಂಚ ನೋಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್, ನನ್ನ ಸೋಷಿಯಲ್ ಮೀಡಿಯಾ ಪ್ರಪಂಚಾದ್ಯಂತ ನೋಡ್ತಾ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಯೋಗ್ಯತೆ, ನಿಮ್ಮ ರಾಜ್ಯದ ಆಡಳಿತದ ಯೋಗ್ಯತೆ, ತಾಲೂಕು ಆಡಳಿತ ಯೋಗ್ಯತೆ, ಜಿಲ್ಲಾ ಆಡಳಿತದ ಯೋಗ್ಯತೆ, ಪಕ್ಷದ ಆಡಳಿತದ ಯೋಗ್ಯತೆ, ತಾವೆಲ್ಲ ಇಡೀ ನಮ್ಮ ಕನ್ನಡಿಗರು ಎಲ್ಲಿದ್ದಾರೆ, ಕರ್ನಾಟಕದ ಕನ್ನಡಿಗರು ಎಲ್ಲಿ ಪ್ರಪಂಚ ಮೂಲಲ್ಲಿದ್ದಾರೆ, ಎಲ್ಲ ನಿಮ್ಮ ಯೋಗ್ಯತೆಗಳನ್ನ ನೋಡಿದರೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ. ಮರಿಬೇಡಿ ಅಂತ ಹೇಳ್ತಾ ನಾನು ಈ ಲೈವ್ನ ಕಟ್ ಮಾಡ್ತಾ ಇದ್ದೀನಿ.